ಈ 2-3 ವರ್ಷದಲ್ಲಿ ನಾನು ನಿಮ್ಮನ್ನ ಗಮನಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ ಬಜೆಟ್ ಆದ್ರ ಮೇಲೆ ತೆರಿಗೆ ಹಾಕೋದು. ಬಜೆಟ್ ಆದ್ರ ಮೇಲೆ ಕಳೆದ ಸರಿ ನೀವು ಹಾಕಿದ್ರಿ, ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹಾಕಿದ್ರಿ, ಎಲೆಕ್ಟ್ರಿಸಿಟಿ ರೇಟ್ ಅನ್ನ ಜಾಸ್ತಿ ಮಾಡಿದ್ರಿ, ಮತ್ತು ಅನೇಕ ಸ್ಟಾಂಪ್ ಪೇಪರ್, ಅಬಕಾರಿ, ಜನನ ಮರಣದ ಸರ್ಟಿಫಿಕೇಟ್ ನ ಸಹಿತ, ಬಸ್ ಚಾರ್ಜ್ ನ ಸಹಿತ ಎಲ್ಲವನ್ನು ಕೂಡ ಆಮೇಲೆ ಜಾಸ್ತಿ ಮಾಡಿದ್ರಿ. ಅಂದ್ರೆ ಬಜೆಟ್ ಅರ್ಥ ಏನು? ಬಜೆಟ್ ಸ್ಯಾಂಟಿಟಿ ಏನು? ವರ್ಷದಲ್ಲಿ ನೀವೇನ್ ಮಾಡ್ತೀರಿ, ಎಷ್ಟು ತೆರಿಗೆಯಿಂದ ಸಂಗ್ರಹ ಮಾಡ್ತೀರಿ, ಏನು ಅಂತ ಹೇಳಿ ಹೇಳ್ಬೇಕು, ಖರ್ಚು ಹೇಗೆ ಮಾಡ್ತೀರಿ ಅಂತ. ಹೀಗಾಗ್ಬಿಟ್ರೆ ಬಜೆಟ್ಗೆ ಒಂದು ಪಾವಿತ್ರ್ಯತೆನೇ ಬರುವುದಿಲ್ಲ. ಬಜೆಟ್ಗೂ ಮತ್ತು ನಿಮ್ಮ ಸರ್ಕಾರದ ಕಾರ್ಯಕ್ರಮಗಳಿಗೂ, ನಿಮ್ಮ ಟ್ಯಾಕ್ಸೇಷನ್ಗೂ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗೋಗುತ್ತೆ. ಈ ನಿಟ್ಟಿನಲ್ಲಿ ನೀವು ಬಜೆಟ್ ಒಂದು ದಿನದ ಸಂಭ್ರಮ ಇದೆ. ಬಜೆಟ್ ಮಂಡನೆ ಮಾಡಿದ ದಿವಸ ಬಹಳ ದೊಡ್ಡ ಪ್ರಚಾರ ಪಡೆಯುವಂತದ್ದು, ಜನಕ್ಕೂ ಒಂದು ಖುಷಿ ಆಗುವಂತದ್ದು. ಬಾರಿ ಎಲ್ಲಾ ಪತ್ರಿಕೆಗಳಲ್ಲಿ ಹೆಡ್ಲೈನ್, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಹೆಡ್ಲೈನ್. ನಿಮ್ ಇಮೇಜ್ ಸ್ವಲ್ಪ ಜಾಸ್ತಿ ಆಗ್ತದೆ. ಆಮೇಲೆ ಜನರನ್ನ ಸುಲಿಗೆ ಮಾಡ್ಲಿಕ್ಕೆ ಹೋಗ್ತೀರಿ. ಪ್ರತಿಯೊಂದರ ಮೇಲೂ ಕೂಡ ತೆರಿಗೆಯನ್ನು ಹಾಕ್ತೀರಿ. ಇದು ಯಾಕಿದು? ಆರಂಭದಲ್ಲಿ ಹಾಕಿ ಪ್ರಸ್ತಾಪ ಮಾಡ್ರಿ, ನಿಮ್ಗೆ ಎಷ್ಟು ಹಣ ಬೇಕು ಖರ್ಚಿಗೆ ಅದನ್ನು ಪ್ರಸ್ತಾಪ ಮಾಡಿದ್ರಾಗುತ್ತೆ. ಇಲ್ಲದ್ರೆ ಬರುವ ಬಜೆಟ್ ನವರು ಸುಮ್ಮನೆ ಇರ್ಬೇಕು, ಏನೂ ಹಾಕಬಾರ್ದು. ನೀವೇನಿಲ್ಲಿ ಪ್ರಸ್ತಾಪ ಮಾಡಿದ್ರಿ ಅಷ್ಟರಲ್ಲಿ ಸರ್ಕಾರವನ್ನ ರನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತ ಪ್ರಯತ್ನ ಆಗ್ಬೇಕು.